ಗಿಲ್ಲಿ ಜೊತೆ ಮನೇಲಿರೋರು ಯಾರಾದ್ರೂ ವಾದ ಮಾಡ್ಬೇಕು ಅಥವಾ ಅವ್ನ ವಿರುದ್ಧ ಮಾತಾಡ್ಬೇಕಂದ್ರೆ ಎಲ್ಲಾದ್ರೂ ರೂಮಲ್ಲೋ ಅಥವಾ ಬಾತ್ರೂಮಲ್ಲೋ ಒಂದೊಂದ್ ಅವರ್ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ಬೇಕು ಅನ್ಸುತ್ತೆ ಗುರು ನನಗಂತೂ. ಯಾಕಪ್ಪ ಅಂದ್ರೆ ಅಷ್ಟೊಂದು ಸ್ಪಾಂಟಿನೆನ್ಸ್ ಆಗಿ ಅಷ್ಟೊಂದು ಆನ್ ದಿ ಸ್ಪಾಟ್ ಆ ಸಿಚುವೇಶನ್ಸ್ ಗಳು ಆ ಡೈಲಾಗ್ಸ್ ಗಳು ಯಾಸ್ ಇಟ್ ಈಸ್ ಆಗಿ ಗುರು. ಆ ನೆನಪಿನ ಪವರ್ ಆ ಮೆಮೊರಿ ಪವರ್ ಎಷ್ಟಿದೆ ಅಂದ್ರೆ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ. ಡೇ ಒನ್ ಬಿಗ್ ಬಾಸ್ ಶುರುವಾಯ್ತಲ್ಲ ಅಲ್ಲಿಂದ ಅಪ್ ಟು ಇಲ್ಲಿವರೆಗೂ ಯಾವ್ಯಾವ ಸಿಚುವೇಶನ್ಸ್ ನೀವು ಕೇಳ್ತಿರೋ ಆ ಸಿಚುವೇಶನ್ಸ್ ಹಂಗೆ ಹೇಳೋಂತ ಒಂದು ತಾಕತ್ತಿದೆ ಗಿಲ್ಲಿಗೆ. ಅಂಡ್ ಅದು ನೆಕ್ಸ್ಟ್ ಲೆವೆಲ್ ಗುರು. ಆ ಒಂದು ಪವರ್ ಯಾರಿಗಿಲ್ಲ. ಅಂಡ್ ಹೇಳೋಂತ ಮಾತುಗಳನ್ನ ಕಾಮಿಡಿ ರೂಪದಲ್ಲಿ ಹೇಳಿದ್ರು ಅದ್ರಲ್ಲಿ ಎಷ್ಟು ಅರ್ಥ ಇರುತ್ತೆ ಅಂದ್ರೆ ಅದನ್ನೇನಾದ್ರು ಕನ್ವೆ ಮಾಡ್ಕೊಂಡು ತಗೊಂಡ್ಬಿಟ್ರೆ ಅವ್ರ ಜೀವನ ಉದ್ಧಾರ. ಸೊ ಅವ್ನು ಹೇಳೋ ರೀತಿ ನಂಗೆ ಈ ಹಿಂದೆನೇ ಹೇಳಿದ್ದ, ನಾನು ಇರೋ ಸತ್ಯನ ಕಾಮಿಡಿ ರೀತಿಲಿ ಹೇಳ್ತೀನಿ, ಅದನ್ನ ತಗೊಳ್ತಿರೋ ಬಿಡ್ತಿರೋ ಅದು ನಿಮ್ಮ ಒಂದು ಇಷ್ಟ, ಬಟ್ ನಾನು ಇರೋದನ್ನ ಹೇಳ್ತೀನಿ. ಸೊ ನಿನ್ನೆ ಕೂಡ ಕಾಮಿಡಿ ಇತ್ತು ಅಂದ್ರೆ ಗಿಲ್ಲಿದು ಯಪ್ಪ ರಾಶಿಕಾಗೆ ಉರ್ಸಿ ಕೈ ಬಿಟ್ಟ ಗುರು. ಅದ್ ಏನೋ ಈ ಒಂದ್ 4-5 ವಾರದಿಂದನೋ ಅದ್ರ ಹಿಂದೆನ ಆಗಿರ್ಬೇಕು ಅನ್ಸುತ್ತೆ. ಸೊ ನಮಗೂ ನೋಡೋರಿಗೂ ಸರಿಯಾಗಿ ನೆನಪಿಲ್ಲ. ಅಂಡ್ ಅದನ್ನ ಹೇಳಿರೋ ರಾಶಿಕಾಗೂ ಸೂರಜ್ ಅವ್ರಿಗೂ ಸರಿಯಾಗಿ ನೆನಪಿದೆಯೋ ಗೊತ್ತಿಲ್ಲ. ಬಟ್ ನಿನ್ನೆ ಗಿಲ್ಲಿ ಅದನ್ನ ಇಮಿಟೇಟ್ ಮಾಡ್ದ ಅಂದ್ರೆ ಪಾಪ ಅವ್ರೇನೋ ಕುತ್ಕೊಂಡು ಮಾತಾಡಿದ್ರೇನೋ ರಾಶಿಕಾ ಅವರು ಹಾಗೂ ಸೂರಜ್ ಅವರು. ಐ ಹೇಟ್ ಯು ಮತ್ತೆ ಐ ಲವ್ ಯು ಅಲ್ಲಿ ಐ ಲವ್ ಯು ಹೋದ್ರೆ ಏನ್ ಉಳಿಯುತ್ತೆ, ಐ ಹೇಟ್ ಯು ಮತ್ತೆ ಐ ಲವ್ ಯು ಅಲ್ಲಿ ಐ ಲವ್ ಯು ಹೋದ್ರೆ ಏನ್ ಉಳಿಯುತ್ತೆ. ಅವನಜ್ಜಿ ನಾಡ ಅದನ್ನ ಇಮಿಟೇಟ್ ಮಾಡಿದ್ದು ನೋಡಿದ್ರೆ ನಕ್ಕು ನಕ್ಕು ಸಾಕಾಯ್ತು ಗುರು. ಅದ್ರಲ್ಲಿ ರಾಶಿಕಾಗಂದ್ರು ಸರಿಯಾಗಿ ಹುರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ರಾಶಿಕಾ ಗಿಲ್ಲಿನ ನಾಮಿನೇಟ್ ಮಾಡಿದ್ದಕ್ಕೇನೆ ಗಿಲ್ಲಿ ಆ ಮಾತನ್ನ ಮಾತಾಡಕ್ ಹೋಗಿದ್ದು. ಅಂಡ್ ಮಧ್ಯದಲ್ಲಿ ಪದೇ ಪದೇ ಕಾವ್ಯನ ತಗೊಂಡ್ಬರ್ತಿದ್ಲಲ್ಲ, ಸೊ ಆ ಕಾರಣಕ್ಕೆ ಗಿಲ್ಲಿ ಸ್ವಲ್ಪ ಸಿಟ್ಟಾಗಿ ಅದನ್ನ ಕಾಮಿಡಿ ರೂಪದಲ್ಲಿ ಹೇಳ್ದ. ಅಂಡ್ ರಾಶಿಕಾ ಬರ್ಲಿಲ್ಲ ಅಲ್ಲಿ ಮಾತಾಡೋದಕ್ಕೆ, ಸೂರಜ್ಗೆ ಉರಿಯೋದಕ್ಕೆ ಶುರು ಆಗ್ಬಿಡ್ತು. ಸೂರಜ್ ಬಂದ್ ಮಾತಾಡ್ದ. ಅಂಡ್ ಸೂರಜ್ಗೂ ಬಿಡ್ತಾನ ಗಿಲ್ಲಿ, ಸೂರಜ್ಗೂ ಹಾಕೊಂಡು ಸರಿಯಾಗಿ ಗುಮ್ಮಿದ್ದೆ. ಅದನ್ನೇ ಹೇಳಿದ್ದೆ ನಾನು, ಆನ್ ದಿ ಸ್ಪಾಟ್ ಆ ಡೈಲಾಗ್ಸ್ಗಳು ಆ ಮಾತುಗಳು ಕೆಲವೊಬ್ರು ಯೋಚನೆ ಮಾಡಿ ಮಾಡಿ ಮಾತಾಡ್ತಾರೆ. ಬಟ್ ಗಿಲ್ಲಿ ಹಂಗಲ್ಲ, ಏನು ಬರುತ್ತೋ ಇಲ್ಲಿಂದ ಹಂಗೆ ಹೊಡೆಯೋದೇ. ಅದೊಂಥರ ಟ್ರಿಗರ್ ಅಂತ ಹೇಳ್ತಾರಲ್ಲ ಹಂಗೆ ಹೊಡೆದು ಬಿಡೋದೆ. ಅಂಡ್ ಇನ್ನೊಂದು ಕಾವ್ಯನು ಹೇಳಿದ್ಲು, ನೋಡ್ರಪ್ಪ ಕಂಟ್ರೋಲ್ ಮಾಡ್ರಿ ಅಂತ ಹೇಳ್ತಿರಲ್ಲ, ಹೆಂಗ್ ಕಂಟ್ರೋಲ್ ಮಾಡ್ತೀರಾ, ಅವ್ನು ನನ್ನ ಮಾತು ಕೇಳಲ್ಲ, ಅವ್ನಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋದು ಅಂತ. ಅದು ಡೆಫಿನೆಟ್ಲಿ ಆ ಕಾರಣಕ್ಕೇನೆ ಗಿಲ್ಲಿ ಇದುವರೆಗೂ ಮನೆ ಒಳಗಡೆ ಉಳ್ಕೊಂಡಿರೋದು, ಆ ಜೆನ್ಯೂನಿಟಿಗೆನೆ. ಅವ್ನಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ತಾನೆ, ಇನ್ನೊಬ್ರು ಮಾತು ಕೇಳಲ್ಲ, ಇನ್ನೊಬ್ರಿಗೋಸ್ಕರ ಆಡ್ತಿಲ್ಲ, ಅವನಿಗೋಸ್ಕರನೇ ಆಡ್ತಿರೋದು, ಅವ್ನಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿದ್ದ. ಅಂಡ್ ರಕ್ಷಿತಾಗೂ ಸರಿಯಾಗಿ ಉತ್ತರ ಕೊಟ್ಟ. ಮೊನ್ನೆ ರಕ್ಷಿತಾ ಏನು ಅವನು ನಾಮಿನೇಟ್ ಮಾಡಿಲ್ಲ ಗಿಲ್ಲಿನ, ಸೊ ಅದಕ್ಕೂ ಸರಿಯಾಗಿ ಉತ್ತರ ಕೊಟ್ಟು. ಅಂಡ್ ಇವ್ರು ರಘು ಅವ್ರಿಗೂ ಸರಿಯಾಗಿ ಒಂದು ಮಾತಾಡಿದ. ಅಂಡ್ ಟೋಟಲಿ ಗಿಲ್ಲಿ ತರ ಆನ್ ದಿ ಸ್ಪಾಟ್ ಮಾತಾಡಕ್ಕೆ ಯಾರಿಗೂ ಬರಲ್ಲ ಗುರು. ಆ ಸಿಚುವೇಶನ್ಸ್ಗಳನ್ನ ನೆನಪಿಟ್ಕೊಂಡು ಆ ಡೈಲಾಗ್ಸ್ಗಳನ್ನ ಕನ್ವೆ ಮಾಡೋದು ಅಂಡ್ ನೆಕ್ಸ್ಟ್ ಲೆವೆಲ್. ನಮ್ಗಂತೂ ಒನ್ ಮ್ಯಾನ್ ಆರ್ಮಿ ಅಂತ ಪದೇ ಶೋ ಮಾಡ್ತಿದ್ದಾನೆ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ, ಗಿಲ್ಲಿ ಒನ್ ಮ್ಯಾನ್ ಆರ್ಮಿನೋ ಅಥವಾ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನನ್ಗಂತೂ ಎಂಟರ್ಟೈನಿಂಗ್ ವಿಚಾರದಲ್ಲಿ ಅಂಡ್ ಮನೇಲಿ ಎಲ್ಲರದ್ದು ಒಂದು ಕಂಪ್ಲೇಂಟ್ ಏನಂದ್ರೆ ಗಿಲ್ಲಿ ಕೆಲಸ ಮಾಡಲ್ಲ. ಸೊ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಕೆಲಸ ಮಾಡೋದಿಕ್ ಹೋಗಿಲ್ಲ. ಹೌದು ಕೆಲಸ ಮಾಡ್ಬೇಕು, ಬಟ್ ಅವ್ರಿಗೇನು ವಯಸ್ಸಿರ್ತಾರ ಮಾಡ್ತಾರೆ. ಅದನ್ನ ಬಿಟ್ಟು ಕಿಚನ್ ಅಲ್ಲಿ ಬರ್ಬೇಕು, ಕೆಲಸ ಮಾಡ್ಬೇಕು ಅಂದ್ರೆ ಅದು ಅವ್ರ ವೈಯಕ್ತಿಕ. ಆ ಕೆಲಸ ಮಾಡ್ದೇನೆ ಅವ್ರಿಗೆ ಬಿಗ್ ಬಾಸ್ ಮೇಲೆ ಆಡ್ದೇನೆ ಗಿಲ್ಲಿ ಇದುವರೆಗಿದಾನ. ಸೊ ಅದು ಅರ್ಥ ಮಾಡ್ಕೋಬೇಕು ಒಳಗಿರೋರು ಏನ್ ಅನ್ಕೊಳ್ತಾರೆ. ಗಿಲ್ಲಿ ಕೆಲವೊಂದ್ ಜನ ಇದಾರಲ್ಲ, ಕಾವ್ಯ, ಸ್ಪಂದನ, ಧನುಷ್, ಅಬ್ಬಿ, ರಕ್ಷಿತಾ ಅವರು, ಮಾಳು, ಇನ್ನೇನು ರಘು ಅವರು, ಇವ್ರನ್ನ ಇಷ್ಟು ಜನ ಬಿಟ್ರೆ ಗಿಲ್ಲಿ ಝೀರೋ ಅಂತ ಹೇಳ್ತಾರೆ. ಸೊ ಒಂದೇನ್ ಗೊತ್ತಾ, ಇವ್ರಿಷ್ಟು ಜನ ಗಿಲ್ಲಿ ಜೊತೆ ಇರೋದಕ್ಕೆ ಅವ್ರು ಒಂದ್ ಸ್ವಲ್ಪ ಕಾಣಿಸ್ಕೊಳ್ತಾ ಇರೋದು. ಇನ್ನ ಮಿಕ್ಕಿದ್ರೆ ಅವ್ರು ಯಾರು ಕ್ಯಾಮ್ರಾ ಕಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಗಿಲ್ಲಿ ಎಲ್ಲಿರ್ತಾನೋ ಅಲ್ಲಿ ಕ್ಯಾಮ್ರಾ ಫೋಕಸಿಂಗ್ ಇರುತ್ತೆ, ಗಿಲ್ಲಿ ಎಲ್ಲಿರ್ತಾನೋ ಅಲ್ಲಿ ಫುಲ್ ಅಟೆನ್ಷನ್ ಇರುತ್ತೆ. ಸೊ ಗಿಲ್ಲಿಯಿಂದ ಇವ್ರು ಕಾಣಿಸ್ಕೊಳ್ತಿದಾರೆ ಹೊರತು ಅವರಿಂದ ಗಿಲ್ಲಿ ಕಾಣಿಸ್ಕೊಳ್ತಿಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸೊ ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಕಾಯ್ತಾ ಇರಿ. ಇನ್ನು ಯಾರೆಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ ಗೈಸ್. ಬಾಯ್.